ಲೋ ಮಗ, ಹೇಳ. ಮ್ಯಾಚ್ ನೋಡ್ತಿದ್ಯಲ್ಲ? ಹೌದ್ ಕಣ್ಲಾ. ಏನಾಯ್ತಲ್ಲ ಸ್ಕೋರು? 19 ಓವರ್ 120ಕ್ಕೆ 6 ಕಣ್ಲಾ. ಅಯ್ಯಲೇ ನಿನ್ನ, ಇನ್ನು ನೀನು ಹಳೆ ಸ್ಕೋರ್ ಹೇಳ್ತಿದ್ಯಲ್ಲ. ನಮ್ ಟಿವಿಲಾಗ್ಲೇ ಚೇಸಿಂಗ್ ಮಾಡ್ತಾವ್ರೆ. 5 ಓವರ್ 60ಕ್ಕೆ 3 ಕಣ್ಲಾ. ನಿಮ್ದು ಯಾವ್ದು ಹಳೆ ಟಿವಿ ಅಲ್ಲ ಮಗ? ಹೌದ್ಲಾ, 3 ವರ್ಷದ ಹಳೇದು. ಲೇ, ಹಳೆ ಟಿವಿಯಾಗೆ ಹಳೆ ಸ್ಕೋರ್ ಕಣ್ಲಾ ಬರೋದು. ಬೇಗ ಟಿವಿ ಚೇಂಜ್ ಮಾಡು. ನೀನೇನು ಟಿವಿ ಕಂಪನಿ ಏಜೆನ್ಸಿ ತಗೊಂಡಿದ್ಯಲ್ಲ, ಏನೇನೋ ಮಾತಾಡ್ತಿದ್ಯಾ? ಬಂದ್ಬಿಟ್ಟ ನಾನೇನೋ ಕಿವಿಲಿ ಕಾಲಿಫ್ಲವರ್ ಮಾಡ್ಕೊಂಡಿದ್ದೀನಿ ಅನ್ಕೊಂಡವನೆ. ಇವ್ನು ಹೇಳೋದಲ್ಲ ಕೇಳೋದಕ್ಕೆ. ಆಯ್ತು ಬಿಡು ಮಗ, ನಾನೇನೋ ನೀನು ಅಪ್ಗ್ರೇಡ್ ಆಗ್ಲಿ ಅಂತ ಹೇಳಿದೆ. ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು. ಈಗ ಹೋಗ್ಲಿ ಒಂದು ಕೆಲಸ ಮಾಡೋಣ. ಎಲ್ಲ ಅದು ಒಂದ್ 4 ದಿನ ಔಟ್ ಆಫ್ ಸ್ಟೇಷನ್ ಹೋಗೋಣ ಅಂತಿದ್ದೀನಿ. ಬರ್ತೀಯಾ? ಎಲ್ಲಿಗೋಗಿಯೇ? ಇಲ್ಲಿ ಊರಲ್ಲಿ ತುಂಬಾ ಬಿಸಿಲು ಕಂಡ, ಅದಕ್ಕೆ ತಂಪಾಗಿರೋ ಜಾಗಕ್ಕೆ ಹೋಗೋಣ ಅಂತ. ಹೌದಲ್ಲ, ಬರ್ತೀನಿ. ಆದ್ರೆ ಕಾಸು ನೀನೇ ಖರ್ಚು ಮಾಡ್ಬೇಕು ನೋಡು. ಅದೆಂಗ್ಲಾಯ್ತದೆ? ಇಬ್ರು ಶೇರ್ ಮಾಡೋಣ ಕಂಡ. ನಂತಾವೆಲ್ಲ ಐತೆ ಕಾಸು. ಕಾಫಿಗೂ ಕಾಸು ಇಲ್ದಂಗೆ ಕೂತಿದ್ದೀನಿ. ನಮ್ಮ ಅಪ್ಪನ ಕೇಳಿದ್ರೆ ಮಕ್ಕ ಹೋಗಿತಾರಷ್ಟೇ. ಹೌದಲ್ಲ, ಆಯ್ತು. ಇವಾಗ ನಾನೇ ಕಾಸು ಹಾಕಿ ಕರ್ಕೊಂಡು ಹೋಗ್ತೀನಿ. ಆಮೇಲೆ ರಿಟರ್ನ್ ಕೊಡ್ಬೇಕು ನೋಡು ಮತ್ತೆ. ಖಂಡಿತ ಕೊಡ್ತೀನಿಲ್ಲ. ನಂಗೆ ಕೆಲಸ ಸಿಕ್ಕಿ ಮದುವೆ ಆಗಿ ಮಕ್ಕಳಾಗಿ ಅವ್ರು ಸೆಟ್ಲ್ ಆಗಿದ್ ಕೂಡ್ಲೆ ನಿಂಗೆ ರಿಟರ್ನ್ ಮಾಡ್ತೀನಿ ಕಣ್ಲಾ. ಯೋಚನೆ ಮಾಡಬೇಡ. ಹಲೋ ಹಲೋ, ಯಾಕೋ ಕೇಳ್ತಾ ಇಲ್ಲ ಕಣ್ಲಾ? ಆಮೇಲೆ ಮಾಡ್ತೀನಿ. ಇದೆಲ್ಲ ನಾಟಕ ನಂಗೂ ಗೊತ್ತು ಕಣ್ಲಾ. ಯಾವ್ದಕ್ಕೂ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ನಿಮ್ಮ ಮನೆ ತಗೋ ಬರ್ತೀನಿ ಕಣ್ಲಾ. ನಾನು ಬಿಟ್ಕಿಟ್ಟು ಹೊಂಟೋದಿ ಆಮೇಲೆ. ಬೇಡ ಬೇಡ ಮಗ, ನಾನು ಮನೇಲಿಲ್ಲ. ಊರ್ಗೆ ಹೋಗಂಗಿದ್ರೆ ನಾನೇ ಕಾರ್ ತಗೊಂಡು ನಿಮ್ಮ ಮನೆ ತಗೋ ಬರ್ತೀನಿ. ನೀನ್ ಟೆನ್ಷನ್ ಮಾಡ್ಕೊಬೇಡ ಮಗ. ಬರೋದ್ ಬರ್ತೀಯಾ? ಹಂಗೆ ಒಂದು ಹೊಸ ಟಿವಿ ಇಟ್ಕೊಂಡ್ಬಂದ್ಬಿಡ್ಲಾ, ಅದನ್ನು ಸೇರಿಸಿ ಕೊಡ್ತೀನಿ.